ಯಶಸ್ಸಿನ ಮನುಷ್ಯನಾಗುವ ಬದಲು ಮೌಲ್ಯಯುಳ್ಳ ವ್ಯಕ್ತಿಯಾಗಲು ಪ್ರಯತ್ನಿಸು. 1 ಗಂಟೆಯ ಸಮಯವನ್ನು ವ್ಯರ್ಥ ಮಾಡುವ ಧೈರ್ಯವಿರುವ ಮನುಷ್ಯನಿಗೆ ಜೀವನದ ಮೌಲ್ಯ ತಿಳಿದಿಲ್ಲವೆಂದೇ ಅರ್ಥ. ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿದರೆ ನಿಮ್ಮ ಪ್ರಪಂಚವನ್ನೇ ಬದಲಾಯಿಸಿದಂತೆ. ಒಬ್ಬ ಯಶಸ್ವಿ ವ್ಯಕ್ತಿಯೆಂದರೆ ಇತರರು ಅವನ ಮೇಲೆ ಎಸೆಯುವ ಕಲ್ಲುಗಳಿಂದ ಭದ್ರವಾದ ಬುನಾದಿ ಹಾಕುವವನೇ ನಿಜವಾದ ಯಶಸ್ವಿ ವ್ಯಕ್ತಿ. ಜೀವನವೆಂಬುದು ಕಠಿಣ ಸತ್ಯ. ಧೈರ್ಯವಾಗಿ ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ಅದು ಅಭೇದ್ಯವಾಗಿರಬಹುದು, ಆದರೆ ಆತ್ಮ ಅದಕ್ಕಿಂತ ಬಲಯುತವಾಗಿರುವುದು. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ನನ್ನ ವೀರಪುತ್ರರೇ, ನೀವೆಲ್ಲರೂ ಮಹತ್ ಕಾರ್ಯವನ್ನು ಮಾಡಲು ಹುಟ್ಟಿರುವಿರಿ. ನಾಯಿ ನರಿಗಳ ಬೊಗಳುವಿಕೆಯಿಂದ ಅಪ್ರತಿಭರಾಗಬೇಡಿ. ಸಿಡಿಲ ಗರ್ಜನೆಯು ನಿಮ್ಮನ್ನಂಜಿಸದಿರಲಿ. ಎದ್ದು ನಿಂತು ಕಾರ್ಯೋನ್ಮುಖರಾಗಿ. ಕಷ್ಟಪಡುವವರಿಗೆ ನಗು ಬರುವುದಿಲ್ಲ, ನಗುವವರಿಗೆ ಕಷ್ಟ ಇರಲ್ಲ. ಆದರೆ ಕಷ್ಟದಲ್ಲಿ ನಗುವವರಿಗೆ ಯಾವತ್ತೂ ಸೋಲು ಬರುವುದೇ ಇಲ್ಲ. ನಮ್ಮ ಕಣ್ಣು ಚೆನ್ನಾಗಿದ್ರೆ ಈ ಜಗತ್ತು ನಮಗೆ ಚೆನ್ನಾಗಿ ಕಾಣಿಸುತ್ತದೆ. ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಈ ಜಗತ್ತಿಗೆ ನಾವು ಚೆನ್ನಾಗಿ ಕಾಣಿಸುತ್ತೀವಿ. ಜೀವ ಚಿಕ್ಕದು, ಜೀವನ ದೊಡ್ಡದು. ಸಾಯುವವನಿಗೆ ಒಂದೇ ದಾರಿ, ಸಾಧಿಸುವವನಿಗೆ 1000 ದಾರಿ. ಜೀವನಕ್ಕೊಂದು ಅರ್ಥ ಸಿಗಬೇಕಾದರೆ ಇಷ್ಟ ಬಂದಂತೆ ಬದುಕಬೇಕು. ಕಷ್ಟ ಬಂದರೂ ಎದುರಿಸಬೇಕು. ತಾಮ್ರವನ್ನು ಕಾಯಿಸಿದಾಗ ತಂತಿಯಾಗುತ್ತದೆ. ಅನೇಕ ಪೆಟ್ಟುಗಳಿಂದ ಶಿಲೆಯನ್ನು ಕೆತ್ತಿದಾಗ ಮೂರ್ತಿಯಾಗುತ್ತದೆ. ಅಂತೆಯೇ ಯಾರು ಜೀವನದಲ್ಲಿ ನೋವನ್ನು ಪಡೆಯುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗುತ್ತದೆ. ಪ್ರಯತ್ನ ಎಂಬುದು ಸಣ್ಣ ಪದವಾಗಿರಬಹುದು, ಆದರೆ ಅದು ತರುವ ಪರಿಣಾಮ ಮಾತ್ರ ಅಗಾಧ. ಎಂಥ ಸೋಲನ್ನಾದರೂ ಗೆಲ್ಲುವಂತೆ ಮಾಡುವ ಶಕ್ತಿ ಅದಕ್ಕಿದೆ. ಪ್ರಯತ್ನವೊಂದೇ ನಮ್ಮನ್ನು ಜೀವನ್ಮುಖಿಯಾಗಿರುವುದು.